ಬಿಜೆಪಿಯಲ್ಲಿ ಸಾಕಷ್ಟು ಉಳುಕು ಇದೆ. ಮೊದಲು ನಿಮ್ಮ ಮನೆಯನ್ನ ಸ್ವಚ್ಛಗೊಳಿಸಿ, ಆನಂತರ ಖರ್ಗೆರವರ ಕುಟುಂಬದ ಮೇಲೆ ಆರೋಪ ಮಾಡಿ ಎಂದು ಜೊತೆಗೆ ಕೇಂದ್ರ ಸಚಿವ ಅಮಿತ್ ಶಾ ರವರು ಅಂಬೇಡ್ಕರ್ ರವರ ಬಗ್ಗೆ ಹೇಳಿರುವ ಹೇಳಿಕೆಯನ್ನು ಕಟುವಾಗಿ ಖಂಡಿಸಿ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಸರಗೂರು ಪಟ್ಟಣದ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಸರಗೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ನಾಗರಾಜ್ ಅಂದ್ಬಿಟ್ಟು ಸರಗೂರು ಟೌನ್ ಕಾಂಗ್ರೆಸ್ ಅಧ್ಯಕ್ಷರು. ಪ್ರಿಯಾಂಕಾ ಖರ್ಗೆ ವಿಚಾರದಲ್ಲಿ ಅವರು ಕೊಲೆ ಕೇಸ್ನಲ್ಲಿ ಶಾಮೀಲಾಗವ್ರೆ ಅಂದ್ಕೊಂಡು ಈ ಬಿ ಜೆ ಪಿಯವರು ರಾಜೀನಾಮೆ ಕೇಳ್ತಾವ್ರಲ್ಲ, ಇದು ಎಷ್ಟು ಸರಿ? ಪ್ರಿಯಾಂಕಾ ಖರ್ಗೆ ಅವರ 8 ಜನ ಹೆಸರಲ್ಲಿ ಪ್ರಿಯಾಂಕಾ ಖರ್ಗೆ ಹೆಸರೇ ಇಲ್ಲ. ಇವರು ದುರುದ್ದೇಶದಿಂದ ಅವರ ಇಮೇಜನ್ನು ಹಾಳು ಮಾಡೋಕ್ಕೆ ಮತ್ತು ಖರ್ಗೆ ಅವರ ಬಲಿಷ್ಠವನ್ನು ಕುಗ್ಸೋಕ್ಕೆ ಸಲುವಾಗಿ ಇವರು ರಾಜೀನಾಮೆ ಕೇಳ್ತಾವ್ರೆ. ಬಿ ಜೆ ಪಿ ಮನೇಲಿ ಬೇಕಾದಷ್ಟು ಹಗರಣಗಳು, ರಾಜತ್ವಗಳು ಎಲ್ಲ ನಡೆದಿರುವೆ. ಇವರು ಇನ್ನೊಬ್ಬರು ಮನೆ ವಿಚಾರದಲ್ಲಿ, ಇನ್ನೊಬ್ಬರ ಕಲೆ ವಿಚಾರದಲ್ಲಿ ಇವರು ಚರ್ಚೆ ಮಾಡ್ತಲ್ಲ, ಇದೆಷ್ಟು ಸರಿ? ಇದೇ ಅಶ್ವತ್ಥ ನಾರಾಯಣ ಅವರು ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರೊಬ್ಬ ಸಚಿವರಾಗಿ ಇದೇ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯವ್ರನ್ನ ಟಿಪ್ಪುನ ಹೊಡೆದಾಕ್ತಂಗೆ ಸಿದ್ದರಾಮಯ್ಯನ ಹೊಡೆದಾಕ್ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಜ್ಞಾಪ್ತಿ ಆಯಿತಾ? ಅಶ್ವತ್ಥ ನಾರಾಯಣ ಏನು ಮಾಡಿದ್ರಿ? ಜೈಲಿಗೆ ಕಳಿಸ್ತಾರ? ಇಲ್ಲ ಅರೆಸ್ಟ್ ಮಾಡಿದ್ರ? ಸ್ವಪಕ್ಷದವ್ರು ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ರಿ. ಅದೇ ವಿಚಾರದಲ್ಲಿ ತಿರ್ಗಾ ಅಸೆಂಬ್ಲಿಲಿ ಸಿ ಟಿ ರವಿ ಅವರು ಒಬ್ಬ ಮಹಿಳೆಗೆ ಕೆಟ್ಟ ಪದ ಬಳಸಿ ಮಾತಾಡೋದು. ಅದನ್ನು ನಾವು ಮಾತಾಡೋ ಇಲ್ಲ ಅಂತ ಸಮರ್ಸ್ಕತೆ ಇದ್ರಿ. ನಿಮ್ಮ ಪಕ್ಷದವ್ರು ನೀವು ಹೆಂಗೆ ಸಮರ್ಸ್ಕತೆ ಇದ್ರಲ್ಲ, ಫಸ್ಟ್ ಅದನ್ನು ಸರಿಪಡಿಸ್ಕೊಳ್ರಿ. ನಿಮ್ಮ ಮನೆ ಫಸ್ಟು ಸಂಗಣಿ ಆಗ್ತೀರಿ, ತಾರಿಸಿ ಅದನ್ನ ಸರಿಪಡಿಸ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಮನೆ ವಿಚಾರ ಮಾತಾಡಿ. ಅದೇ ಮುನಿರತ್ನ ಅವ್ರದ್ದು ಚಾರ್ಜ್ ಶೀಟ್ ಆಗೈತೆ. ಅವರು ಈ ಅಪರಾಧಿ ಅಂತ ಎಲ್ಲ ಗೊತ್ತಾದ್ರೂ ಅವ್ರ ಬಗ್ಗೆ ಏನು ಇದು ಮಾಡ್ತಾಯಿದ್ದೀರಾ? ಹೇಳಿ, ಏನು ಮಾಡ್ತಾಯಿದ್ದೀರಿ? ಅದು ಬಿಟ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವ್ರನ್ನ ನೀವು ರಾಜೀನಾಮೆ ಕೊಡಿ ಅಂತಿದ್ರಲ್ಲ, ಏನು ಆಧಾರ ಐತೆ ಅವ್ರು ಮಾಡೋದಕ್ಕೆ? ಸಿದ್ದರಾಮಯ್ಯವರು ಈ ತಿರ್ಗಾ ಪಾಲಿಕೆ ವಿಚಾರದಲ್ಲಿ ಅಷ್ಟು ಸೈಟ್ ಮಾಡಿದ್ರು ಅಂತ ಹೇಳಿದ್ರಿ. ಜಡ್ಜಿ ಕೇಳಿದ್ರು, ಸಿದ್ದರಾಮಯ್ಯವ್ರದ್ದು ಪಾತ್ರ ಏನಾಯ್ತು ತೋರಿಸಿ ಅಂತ. ಅಂಥದ್ರಲ್ಲಿ ಸಿದ್ದರಾಮಯ್ಯವ್ರನ್ನ ಏನೂ ಮಾಡೋಕ್ಕಾಗಲಿಲ್ಲ. ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ರಿ. ಸುಳ್ಳು ಇದ್ದಿರ್ತಾರೆ ಈಚೆ ಬರೋದು. ಸುಳ್ಳು ಇದ್ದಿದ್ಮೇಲೆ ಎಲ್ಲಿ ಬರುತ್ತೆ? ನೀವು 40% ವಿಚಾರದಲ್ಲಿ ಸರ್ಕಾರ ಇದ್ದಾಗ ಬೇಕಾದಷ್ಟು ಹಗರಣ ಮಾಡಿದ್ರಿ. ಅದನ್ನ INT-BT ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಹೊರಗೆ ತಂದವರೇ ಪ್ರಿಯಾಂಕಾ ಖರ್ಗೆ ಅವರು. ಆ ದ್ವೇಷ ಇಟ್ಕೊಂಡು ನೀವು ಇವತ್ತು ರಾಜೀನಾಮೆ ಕೇಳ್ತಾಯಿದ್ರಿ. ಇದು ಸರಿಯಲ್ಲ. ನೀವು ನಿಮ್ಮ ಪಕ್ಷದವ್ರನ್ನ ನೀವು ಏನು ತಪ್ಪು ಮಾಡವ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಆಮೇಲೆ ಆಡಳಿತ ಪಕ್ಷದ ನೀವು ಟೀಕೆ ಮಾಡಿ. ಅದು ಹೋಗ್ಬಿಟ್ಟು ಇಲ್ಲೇ ಸಲ್ದನ್ನೆಲ್ಲ ಹೇಳ್ಕೊಂಡು, ಯಾಕಂದರೆ ಪಕ್ಷ ಕುಗ್ಗೋಯ್ತದಲ್ಲ, ಬಿ ಜೆ ಪಿ ಪಕ್ಷ ಕುಗ್ಗೋಯ್ತದ್ರಿಂದ ನಿಮಗೆ ತಡ್ಕೊಳಕ್ಕಾಗದೆ ಈ ಥರ ಮನಸ್ಥಿತಿ ಸರಿ ಇಲ್ಲದೆ ನೀವು ಈ ಥರ ಇಲ್ಲೇ ಸಲ್ದನ್ನ ಆರೋಪ ಮಾಡ್ತಾಯಿದ್ರಿ. ಇದು ಸರಿಯಿಲ್ಲ ಅಂತ ನಾನು ಖಂಡಿಸ್ತಾವ್ನಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಇಲ್ಲದೆ ಸಲ್ಲದ ಆರೋಪ ಮಾಡಿದ್ರೆ ಎಲ್ಲ ಕಡೆ ಪ್ರತಿಭಟನೆ ಆಲ್ರೆಡಿ ನಡೀತೈತೆ, ಇನ್ನು ಮುಂದೆ ನಡಿಬೇಕಾಗುತ್ತೆ.